ಇದು ನೋಡಿ ಗೊಜ್ಜೆ ಅವಲಕ್ಕಿ ಮಾಡ್ತಾಯಿದ್ದೀನಿ. ಗೊಜ್ಜೆ ಅವಲಕ್ಕಿ ಪುಡಿನೂ ತೋರಿಸ್ತಾ ಇದ್ದೀನಿ, ಹಂಗೆ ಅವಲಕ್ಕಿ ಮಾಡೋದು ತೋರಿಸ್ತಾ ಇದ್ದೀನಿ. ಇನ್ನೂ ಇದರಲ್ಲಿ 2-3 ವೆರೈಟಿ ಇದೆ, ಎಲ್ಲ ತೋರಿಸ್ತೀನಿ. ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ, ಮೆಂತ್ಯ ಒಂದು 10-15, ಧನಿಯಾ ಒಂದು ಅರ್ಧ ಸ್ಪೂನು, 15-20 ಬ್ಯಾಡಗೆ ಮೆಣಸಿನ್ಕಾಯಿ, ಬೆಲ್ಲ, ಹುಣಸೆಹಣ್ಣು, ಎಳ್ಳು 1-2 ಸ್ಪೂನ್, ಒಂದು ಕಡ್ಡಿ ಕರಿಬೇವು. ಇದು ನೋಡಿ ಫುಲ್ ಕ್ರಿಸ್ಪಿ ಆಗಿದೆ. ಬಿಸಿಲಲ್ಲಿ ಕಟ್ ಮಾಡಿಬಿಟ್ಟು ಬಿಸಿಲಲ್ಲಿ ಇಟ್ಬಿಡಿ, ಕ್ರಿಸ್ಪಿ ಆಗೋಗುತ್ತೆ. ಮಿಕ್ಸಿಗೆ ಹಾಕಿದರೆ ಚೆನ್ನಾಗಿ ಪುಡಿ ಆಗೋಗುತ್ತೆ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಬೆಲ್ಲನೂ ಹುಣಸೆಹಣ್ಣು ಪಕ್ಕಕ್ಕೆ ತೆಗೆದುಬಿಟ್ಟು ಈ ಮಿಕ್ಕಿದ ಪದಾರ್ಥ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದು ಪಕ್ಕಕ್ಕೆ ತೆಗೆದಿಟ್ಟಿದ್ದೀನಿ ನೋಡಿ. ಇದೆಲ್ಲ ಫ್ರೈ ಆದಮೇಲೆ ಅದು ಕೂಡ ಬಾಣಲಿಲಿ ಹಾಕ್ಬಿಡ್ಬೋದು. ಆ ಮೆಣಸಿನ್ಕಾಯಿಗೂ ಎಲ್ಲ ಮೆತ್ಕೊಳ್ಳುತ್ತೆ, ಬೆಲ್ಲ ಕೂಡ ಬೇಗ ಪುಡಿ ಆಗುತ್ತೆ, ಏನೂ ಪರವಾಗಿಲ್ಲ. ಬೆಲ್ಲ ಇರುತ್ತೆ, ಬಂಕೆ ಆಗಿಬಿಡುತ್ತೆ, ಆ ಥರ ಏನೂ ಇಲ್ಲ. ಇದು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ತೊಳೆದಿಟ್ಕೋಬೇಕು ಒಂದು ಕಡ್ಡಿ, ಅದನ್ನೂ ಹಾಕ್ಬಿಟ್ಟು ಕ್ರಿಸ್ಪಿ ಆಗೋ ತನಕ ಅದನ್ನೂ ಫ್ರೈ ಮಾಡ್ಕೋಬೇಕು. ನೀವು ಬೇಕಾದ್ರೆ ಪೋಸ್ಟೇ ಕರಿಬೇವು ಹಾಕ್ಕೊಳ್ಳಿ, ನಾನು ಇವಾಗ ಹಾಕಿದ್ದೀನಿ. ನನ್ನ ಹತ್ರ ಈ ಪುಡಿನೇ ಇದೆ, ನಿಮಗೋಸ್ಕರ ಮಾಡಿರೋದು. ಅದಕ್ಕೆ ನೋಡಿದವರೆಲ್ಲ ಎಲ್ಲರೂ ಶೇರ್ ಮಾಡಿ, ನಿಮಗೋಸ್ಕರ ಮಾಡಿದ್ದೀನಿ, ಶೇರ್ ಮಾಡಿ. ನನ್ನ ಹತ್ರ ಒಂದು ಬಾಕ್ಸ್ ತುಂಬ ಇದೆ. ಇದು ಇನ್ನೂ 2-3 ವೆರೈಟಿ ಮಾಡ್ಬೋದು, ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಇವಾಗ ಇದಕ್ಕೆ ಒಣಕೊಬ್ಬರಿ ಒಂದು ಇಡೀ ಹಾಕ್ಕೋಬೇಕು. ಇಷ್ಟು ಮಾಡಿದ್ದೀವಲ್ವ, ಅರ್ಧ kg ಅವಲಕ್ಕಿಗೆ ಆಗುತ್ತೆ ಇದು. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು. ಇದನ್ನ ಬೇಕಾದ್ರೆ ಬಿಸಿ ಎಣ್ಣೆ ಹಾಕ್ಕೊಂಡು ಬಿಸಿ ಅನ್ನದ ಮೇಲೆ ಈ ಪುಡಿ ಹಾಕ್ಕೊಂಡು ಬಿಸಿ ಎಣ್ಣೆ ಕಾಯಿಸ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಪುಳಿಯೋಗರೆನೂ ಇಲ್ಲ, ಅಷ್ಟು ರುಚಿ ಇದೆ ಅಂದ್ಕೋತೀರ. ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ, ನಾನು ಒಂದು 50 ಗ್ರಾಮು, ಸ್ವಲ್ಪ ಜಾಸ್ತಿ ಇರುತ್ತೇನೋ ಅಷ್ಟು ಅವಲಕ್ಕಿ ತಗೊಂಡಿದ್ದೀನಿ. ಅಷ್ಟಿಗೆ ಮಾತ್ರ ಮಾಡಿ ತೋರಿಸ್ತೀನಿ. ಎಣ್ಣೆ ಸಾಸಿವೆ ಹಾಕ್ಬಿಟ್ಟು ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆ ಬೀಜ ಹಾಕ್ಕೋಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ಇದು ನೋಡಿ, ಮೆಣಸಿನ್ಕಾಯಿ ಖಾರಕ್ಕಲ್ಲ, ಅದರಲ್ಲಿ ಪುಡಿಯಲ್ಲೂ ಇರುತ್ತೆ ಖಾರ, ಸುಮ್ಮನೆ 2 ಟೇಸ್ಟಿಗೆ ಹಾಕ್ಕೋಬೇಕು. ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಉಪ್ಪು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ. ಇದು ಫ್ರೈ ಆದಮೇಲೆ ಒಂದು ಕಡ್ಡಿ ಕರಿಬೇವು ಮತ್ತು ಅರಿಶಿನ ಸ್ವಲ್ಪ ಹಾಕ್ಕೋಬೇಕು. ಪುಡಿಯಲ್ಲಿ ಇರುತ್ತೆ ಉಪ್ಪಲ್ವಾ, ಸ್ವಲ್ಪ ನೋಡ್ಕೊಂಡು ಹಾಕಿ, ಆಮೇಲೆ ಬೇಕಾದ್ರೆ ಇದಾಗುತ್ತೆ, ಜಾಸ್ತಿ ಕಮ್ಮಿ ಆದರೆ ಹಾಕ್ಕೋಬೋದು. ಇದೊಂದು ಮಾಡೋದು ತೋರಿಸ್ತೀನಿ. ಪುಡಿ ನೋಡಿ, ನಾನು ಒಂದು 50 ಗ್ರಾಮ್ಗಿಂತ ಸ್ವಲ್ಪ ಜಾಸ್ತಿ ಇದೆ, ಅಷ್ಟಿಗೆ 1.5 ಸ್ಪೂನ್ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಅವಲಕ್ಕಿನ ಯಾವುದ್ರಲ್ಲಿ ತಗೊಂಡಿದ್ದೀವೋ ಅದರಲ್ಲಿ 1 ಲೋಟ ನೀರು ಇಡಿಸುತ್ತೆ, ಗಟ್ಟಿ ಅವಲಕ್ಕಿ ಇದು. ನಾನು ಸ್ವಲ್ಪ ಕಮ್ಮಿ ಹಾಕಿ ನೋಡಿದೆ, ಮತ್ತೆ 1/4 ಲೋಟ ಹಾಕಿದ್ದೀನಿ. ನೀವು ಒಂದೇ ಸರಿ ಫುಲ್ ದಪ್ಪದಾದರೆ ಹಾಕ್ಕೊಳ್ಳಿ. ಮತ್ತು ಲಾಸ್ಟಿಗೆ ನೋಡಿ, ಇನ್ನು ನೀರು ಕುದಿಯೋವಾಗ ಅವಲಕ್ಕಿ ತೊಳೆದ್ಬಿಟ್ಟು ಇದರಲ್ಲಿ ಹಾಕ್ಬಿಟ್ಟು ಒಂದು ಕುದಿ ಬರೋವಾಗ ಮುಚ್ಚಿಟ್ಬಿಡಿ, ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 10-15 ನಿಮಿಷ ಬಿಟ್ಬಿಡಿ. ಉದ್ರಾಗಿ ರುಚಿಯಾಗಿ ಘಮ ಅಂತ ರೆಡಿ ಆಗೋಗಿರುತ್ತೆ ನೋಡಿ. ಎಷ್ಟು ನಾನು ನೆನ್ನೆ ಮಾಡಿದ್ದೆಲ್ವಾ, ಅದಕ್ಕಿಂತ ಚೆನ್ನಾಗಿತ್ತು ನೋಡಿ, ಅಷ್ಟು ಚೆನ್ನಾಗಿತ್ತು. ನೀವು 1/4 ಲೋಟನೋ 1 ಲೋಟನ ಹಾಕಿ ಕಮ್ಮಿ ಅನಿಸಿದ್ರೆ ಮತ್ತೆ ಒಂದು ಸ್ವಲ್ಪ ಚಿಮ್ಕರಿಸಿ ನೀರು ಮುಚ್ಚಿಡಿ, ಹೀರ್ಕೊಳ್ಳುತ್ತೆ, ಅದೇನಾಗಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದು ಪುಳಿಯೋಗರೆ ಕೂಡ ಬೇಡ ಅನಿಸುತ್ತೆ, ಅಷ್ಟು ರುಚಿಯಾಗಿದೆ, ಸಖತ್ತಾಗಿ ಬಂದಿದೆ. ನಾನು ಮೇಲೊಂಚೂರು ಕೊತ್ತಂಬರಿ ಸೊಪ್ಪು, ಒಣಕೊಬ್ಬರಿನೇ ಉದುರಿಸ್ತಾ ಇದ್ದೀನಿ. ಅದರಲ್ಲಿರುತ್ತಲ್ವ ಒಣಕೊಬ್ಬರಿ, ಸುಮ್ಮನೆ ಹಾಕಿದೆ. ತಗೊಂಡು ಬಾಯಿಗಿಡಿ, ಹಿಂದಿಂದೇ ಬಾಯಿಗಿಟ್ಕೊಂಡು ತಿನ್ನಬೇಕು ಅನಿಸುತ್ತೆ. ಆಸ್ವಾದಿಸ್ಕೊಂಡು ತಿಂತಾರೆ ಎಲ್ಲರೂ. ತುಂಬ ಈಸಿಯಾಗಿರುತ್ತೆ, ಮಾಡ್ಕೊಂಡು ನೋಡಿ. ಮತ್ತು ಎಲ್ಲ ಅವಲಕ್ಕಿನೂ ಹಾಕಿ ರೆಡಿ ಮಿಕ್ಸ್ ಮಾಡೋದನ್ನು ತೋರಿಸ್ತೀನಿ. ಎಲ್ಲರೂ ಲೈಕ್, ಶೇರ್